ಹಾಯ್ ಫ್ರೆಂಡ್, ನಮಸ್ತೆ. ನಾನು ಲಾಸ್ಟ್ ವೀಕ್ ಹೇಳಿದಾಗ ನಿಮಗೆ ಫಿಟ್ನೆಸ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ. ವಾಟ್ ಈಸ್ ಫಿಟ್ನೆಸ್? ಫಿಟ್ನೆಸ್ ಅಂದ್ರೆ ಏನೂ ಇಲ್ಲ, ನಾವು ನಮ್ ದಿನದಲ್ಲಿ ಯಾವಾಗ್ಲೂ ನಮ್ ದೇಹನ ಸದೃಢವಾಗಿ ದಣಿತೀವಲ್ಲ, ಅದು ಫಿಟ್ನೆಸ್. ಅಂದ್ರೆ ಫಿಸಿಕಲಿ ಯಾವುದೇ ಒಂದು ಆಕ್ಟಿವಿಟಿ ಎವ್ರಿ ಡೇ ಮಾಡ್ತಿರ್ಬೇಕು ನೀವು. ಒನ್ ಡೇ ಅಂತ ಅಲ್ಲ, ಎವ್ರಿ ಡೇ ನೀವು ಮಾಡಿ ಟೈರ್ಡ್ ಆಗ್ತಿರ್ಬೇಕು. ಮಿನಿಮಮ್ 45 ಮಿನಿಟ್ಸ್ ಇಲ್ಲ 1 ಅವರ್ ಎವ್ರಿ ಡೇ ನೀವು ಮೇಂಟೈನ್ ಮಾಡ್ಕೊಂತ ಇರಬೇಕು. ಅದು ಫಿಟ್ನೆಸ್. ಫಿಟ್ನೆಸ್ ಅಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಟೈಪ್ಸ್ ಇದಾವೆ. ಯಾವ ಅಂದ್ರೆ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ ಅಂಡ್ ಏರೋಬಿಕ್, ಆನ್ಏರೋಬಿಕ್, ಬ್ಯಾಲೆನ್ಸ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸೆಟ್ರಾ. ಓಕೆ, ಇವೆಲ್ಲ ಬಿಹೈಂಡ್ ಒಳಗಡೆನೆ ಬರ್ತಾವ. ಡ್ಯಾನ್ಸ್ ಆಯ್ತು, ಯೋಗ ಆಯ್ತು, ಮೆಡಿಟೇಷನ್, ಮತ್ತೆ ಜಿಮ್ ಅಲ್ಲಿ ಫಿಟ್ನೆಸ್ ಅಲ್ಲಿ ಯಾವ್ಯಾವ ಟೈಪು, ಇಂಡೋರ್ನೆಸ್ ಟ್ರೈನಿಂಗ್ ಅಂದ್ರೆ ಏನು, ಅದನ್ನೆಲ್ಲ ನಾನು ನಮ್ ಜಿಮ್ ಸೆಂಟರ್ ಅಲ್ಲಿ ನೀಟಾಗಿ ನಾನು ಒಂದಿಷ್ಟು ಎಕ್ಸರ್ಸೈಸ್ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಮತ್ತೆ ಫಿಟ್ನೆಸ್ ಯೂಸಸ್, ಡಿಸೀಸಸ್. ಫಿಟ್ನೆಸ್ ಯೂಸಸ್, ಫಿಟ್ನೆಸ್ ಆಗಿ ನೀವು ಫಿಟ್ ಆಗಿ ಇದ್ರೆ ನಿಮ್ ಮೈಂಡ್ ಟೈರ್ಡ್ ಆಗಲ್ಲ, ವರ್ಕ್ ಅಲ್ಲಿ ಫುಲ್ ಪ್ರಿಕಾಷನ್ಸ್ ಇರ್ತೀರಿ, ನೀವು ಯಾವ್ದೇ ಡಿಸಿಷನ್ ತಗೋಬೇಕಾದ್ರೂ ಯೋಚನೆ ಮಾಡಿ ತಗೊಂತೀರಿ. ಮತ್ತೆ ಇನ್ನೊಂದೇನಂದ್ರೆ ಒಮ್ಮೆ ಯಾವ್ದೇ ವರ್ಕ್ ಹಿಡಿದ್ರೆ ಕಂಪ್ಲೀಟ್ ಆಗಿ ಮುಗಿಸ್ ಬರ್ತೀರಿ, ಅಗ್ರೆಸಿವ್ ಇರಲ್ಲ, ಮತ್ತೆ ಲೇಜಿನೆಸ್ ಇರಲ್ಲ. ಮತ್ತೆ ಒಬಿಸಿಟಿ ಮೀನ್ಸ್ ಇವಾಗೆಲ್ಲ ಜಾಸ್ತಿ ಜನ ಒಬಿಸಿಟಿ ಇದಾರೆ. ಅಂದ್ರೆ ಮನೇಲಿ ಟಿವಿ ನೋಡ್ಕೊಂಡ್ ಕುಂತು ಲೇಜಿನೆಸ್ ಆಗಿರುತ್ತೆ, ಅದನ್ನ ಹೊಡೆದೋಡಿಸುತ್ತೆ ಫಿಟ್ನೆಸ್. ನೀವು ಯಾವ್ದಾರ ಒಂದು ಫಿಟ್ ಆಗಿ ಆಕ್ಟಿವ್ ಸ್ಪೋರ್ಟ್ಸ್ ಅಡಿಕ್ಟ್ ಆಗ್ಲಿ, ಏನೇ ಆಗ್ಲಿ, ಯೋಗ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ನಿಮ್ಗೆ ಏನಿದೆ ನಿಮ್ ಸರೌಂಡಿಂಗ್ ನಿಯರ್ ಬೈ ಅದನ್ನ ನೀವು ಇಟ್ಕೊಂಡ್ರೆ ಎವ್ರಿ ಡೇ ಮಾಡ್ಕೊಂತಿರ್ಬೇಕು. ಹೋಗಿ ಒಂದ್ ಜೋಶ್ ಇದ್ದಾಗ ಒಂದ್ ವಾರ ಹೋಗಿ ಬಂದು ಆಮೇಲೆ ಡ್ರಾಪ್ ಆಗಿ ಏನ್ ಚೇಂಜ್ ಆಗಲ್ಲ. ಚೇಂಜ್ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಇಡುತ್ತೆ. ಕಂಟಿನ್ಯೂ ಅಲ್ಲಿ ಡೆಡಿಕೇಶನ್ ಇರಬೇಕು, ಮೋಟಿವೇಶನ್ ಇರಬಾರ್ದು. ನಾನು ಡೆಡಿಕೇಶನ್ ಗೆ ಬಹಳ ರೆಸ್ಪೆಕ್ಟ್ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ಡೆಡಿಕೇಶನ್ ಇದ್ರೆ ಅಚೀವ್ಮೆಂಟ್ ಈಸಿ ಮಾಡಬಹುದು. ಓಕೆ, ಇದ್ರ ಡಿಸೀಸಸ್ ಏನಂದ್ರೆ ಫಿಟ್ನೆಸ್ ಚೆನ್ನಾಗಿ ಗೈಡ್ಲೈನ್ಸ್, ಅಲ್ಲಿರೋ ಟ್ರೈನರ್ ಗೈಡ್ಲೈನ್ಸ್ ಇರಲಾರ್ದೆ ನೀವು ಹೆಂಗ್ ಬೇಕಂಗೆ ಮಾಡಿದ್ರೆ ಬೋನ್ಸ್ ಫ್ರಾಕ್ಚರ್ಸ್ ಆಗ್ತಾವು, ಬಾಡಿ ಇಂಜುರಿ ಆಗುತ್ತೆ. ಅವಾಗ ನಿಮ್ಗೆ ಅದ್ರ ಮೇಲಿರೋ ಹೋಪ್ ಹೋಗುತ್ತೆ. ಸ್ಪೆಷಲಿ ಅಲ್ಲಿ ಯಾವುದೇ ಆಗ್ಲಿ ರೂಲ್ಡ್ ಬೇಸ್ಡ್ ಅಲ್ಲಿರೋ ಟ್ರೈನರ್ಸ್ಗೆ ಸ್ಟೆಪ್ ಬೈ ಹೇಳ್ಕೊಡ್ತಾರೆ. ಅವರು ಒಮ್ಮಲ್ಗೆ ನೀವು ಯೂಟ್ಯೂಬ್ ಅಲ್ಲಿ ಇವತ್ತ ನಾಳೆ ನಾವ್ ಹೇಳ್ತೀವಂತ ಸೀದಾ ಸಡನ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ಯಾರೋ ಚೆನ್ನಾಗಿರೋ ಫಿಟ್ನೆಸ್ ಬಂದು ಇನ್ಫ್ಲುಯೆನ್ಸರ್ ಬಂದು ಈ ತರ ಮಾಡ್ರಿ ಬೈಚಿಪ್ಸ್ ಗ್ರೋತ್ ಆಗ್ಬೇಕಂದ್ರೆ ಅಂದೊಂದು ಹೇಳಿದ್ರೆ ಅದು ಎಲ್ಲರೂ ಕಲಿತು ಆ ತರ ಮಾಡೋದಲ್ಲ. ನಿಮ್ ಬಾಡಿ ಸ್ಟೇಜ್ ಏನಿದೆ, ನೀವ್ ಯಾವ ಕೆಟಗರಿಯಲ್ಲಿ ಬರ್ತೀರಾ, ನಾರ್ಮಲ್ ಅದೀರಾ, ಒಬಿಸಿ ಅದೀರಾ, ಮತ್ತೇನು ಎಕ್ಸ್ಟ್ರಾರ್ಡಿನರಿ ಆಗಿ ಎಲ್ಲ ಜಿಮ್ ಅಲ್ಲಿ ಏನೇನ್ ಎಕ್ಸರ್ಸೈಸ್ ಮಾಡ್ತೀರಾ, ಬಿಗಿನಿಂಗ್ ಹೋಗಿ ಏನ್ ಮಾಡ್ಬೇಕು, ಇಂಟರ್ಮೀಡಿಯೇಟ್ ಏನ್ ಮಾಡ್ಬೇಕು, ಎಕ್ಸ್ಟ್ರಾರ್ಡಿನರಿ ಏನ್ ಮಾಡ್ಬೇಕು, ಸ್ಟೆಪ್ ಬೈ ಒಂದೊಂದ್ ಬಿಡ್ತೀನಿ. ಇವಾಗ ನಿಯರ್ ಬೈ ನನ್ ಕಾಂಪಿಟೇಷನ್ ಇದೆ, ಪ್ರಿಪರೇಷನ್ ಆಗ್ತಿದ್ದೀನಿ, ಇನ್ನೊಂದು 8 days ಇದೆ. ನೀವೆಲ್ಲ ಸಪೋರ್ಟ್ ಮಾಡಿ. ನನ್ಗೂ ಹಂಗೆ ನನ್ ಜೊತೆ ಅಲ್ಲಿ ಎಲ್ಲ ಗೋವಾಗ್ ಬರ್ತಿದಾರಲ್ಲ ಎಲ್ಲ ಅಥ್ಲೆಟಿಕ್ಸ್ ನನ್ಕಿಂತ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಬರ್ತಿದಾರೆ. ನಮ್ದೇನಲ್ಲ, ಆದ್ರೆ ನಾನು ನನ್ ಬೆಸ್ಟ್ ಫಿಸಿಕ್ ಈ ಇಯರ್ ನಾನು ಅಲ್ಲಿ ಶೋ ಮಾಡ್ಬೇಕಂತ ಅನ್ಕೊಂಡಿದೀನಿ. ಎಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ನಾನ್ ಕಾಂಪಿಟೇಟಿವ್ ಮಾಡೇ ಮಾಡ್ತೀನಿ. ಅದು ಒಳ್ಳೇದೋ ಗುಡ್ಡೋ ಬ್ಯಾಡೋ, ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ಬೇಕ್ರಿ. ಆ ವೇ ಅಲ್ಲಿ ಹೋಗಿ ಬರ್ಬೇಕು ಮನುಷ್ಯ. ಏನಿರುತ್ತೆ ನೋಡ್ಕೊಂಡ್ ಬರ್ಬೇಕು, ಅದೊಂದು ಎಂಜಾಯ್ಮೆಂಟ್. ಓಕೆ, ನಾನು ನನ್ ಪ್ರಿಪ್ರೇಷನ್ ಮಾಡಾಕತ್ತೀನಿ. ಅಲ್ಲಿನೂ ಎಲ್ಲರೂ ನನ್ಗತ್ಲೇನೆ ಎಲ್ಲ ಅಥ್ಲೆಟಿಕ್ಸ್ ಬಂದಿರ್ತಾರಲ್ಲ, ಅವ್ರು ಪ್ರಿಪ್ರೇಷನ್ ಮಾಡ್ಕೊಂಡ್ ಬಂದಿರ್ತಾರೆ. ವಿನ್ನೋರ್ ಲಾಸ್ ಸೆಕೆಂಡ್ರಿ, ಜಸ್ಟ್ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ನಿಂತು ನಂದೇನು ಆಸ್ ಎ ಟ್ರೈನರ್ ಅದೀನಿ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ನಿ ಅಂದ್ರೆ ನಾಳೆ ನಮ್ಮ ಹುಡುಗರು ಯಾರೇ ಅಲ್ಲಿ ಹೋಗ್ತಿದ್ರು ಅಂದ್ರೆ ಅವ್ರಿಗೆ ಪ್ರೂವ್ ಮಾಡ್ಬೇಕು, ಗೈಡೆನ್ಸ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಲ್ಲ. ಅದಕ್ಕೋಸ್ಕರ ನಾನು ಪ್ರಿಪರೇಷನ್ ಮಾಡಾಕತ್ತೀನಿ. ಓಕೆ, ಈ ಪ್ರಿಪರೇಷನ್ ಆದ್ಮೇಲೆ ನಾನು ಎಲ್ಲ ಸ್ಟೇಷನ್ಸ್ ಎಲ್ಲ ಜಿಮ್ ಅಲ್ಲಿ ವಿಡಿಯೋ ಮಾಡಿ ನೀಟಾಗಿ ಕ್ಲಿಪ್ ಮಾಡಿ ಬಿಡ್ತೀನಿ. ನೀವು ಫುಡ್ ಕೇಳಿದ್ರಿ, ಫುಡ್ ಬಗ್ಗೆನೂ ನಾನೇನಿಲ್ಲ, ಒಬ್ಬ ಪರ್ಸನ್ ಬದುಕ್ಬೇಕಾದ್ರೆ ಇವತ್ತಿನ ಜನರೇಷನ್ ಅಲ್ಲಿ ನೀವು ಜಿಮ್ ಮಾಡಿ ಬಿಡಿ, ಫಿಟ್ನೆಸ್ ಆಗೇರಿ, ನಿಮ್ ದೇಹದಲ್ಲಿ ಉಸಿರಾಡ್ತಿದ್ರೆ ನೀವು ಬದುಕ್ಬೇಕಾದ್ರೆ 1 kg 0.8 ಗ್ರಾಮ್ ಹ್ಯಾಸ್ ಎ ರೂಲ್ ಇದೆ. ಅದು ನೀವು ಪ್ರೋಟೀನ್ ಕನ್ಸ್ಯೂಮಿಂಗ್ ಇರಬೇಕು. ನಾವು ನೌ ಡೇಸ್ ಅಲ್ಲಿ ನಾವು 3 times ಮೀಲ್ ಕನ್ಸ್ಯೂಮ್ ಮಾಡ್ತೀವಲ್ಲ, ಊಟ ಮಾಡ್ತೀವಲ್ಲ, ಅದ್ರಲ್ಲಿ ನಮ್ ಬಲ್ ಪ್ರೋಟೀನ್ ಸೋರ್ಸ್ ಬಹಳ ಕಡಿಮೆ ಇರುತ್ತೆ. ಲಾಸ್ಟ್ ಟೈಮ್ ಹೇಳಿದೆ 10 to 8 grams. ಅಷ್ಟು 120, 30, 40 ಗ್ರಾಮ್ ರೀಚ್ ಆಗ್ಬೇಕಂದ್ರೆ ಒದ್ದಾಡ್ಬಿಡ್ತೀವಿ. ನಾನ್ ವೆಜ್ ಸೋರ್ಸ್ ಇದ್ರೆ ಅವರು ಆಸ್ ಎ ಯೂಸ್ ಮಾಡ್ತಾರೆ. ಮತ್ತೆ ಅದನ್ನು ಫ್ರೈಡ್ ಐಟಮ್ ಅದು ಕನ್ಸ್ಯೂಮ್ ಮಾಡಿದ್ರೆ ಆಗಲ್ಲ, ಅಷ್ಟು ಕ್ವಾಂಟಿಟಿ ಆಫ್ ಪ್ರೋಟೀನ್ ಬರಲ್ಲ. ನಾನು ಪ್ರೋಟೀನ್ ಅಂದ್ರೆ ಪ್ಯೂರ್ ಪ್ರೋಟೀನ್ ತಗೋಬೇಕು. ಪ್ರೋಟೀನ್ ಅಲ್ಲಿ ವೆಜ್ ಸೋರ್ಸ್, ನಾನ್ ವೆಜ್ ಸೋರ್ಸ್ ನಾನೊಂದು ಸ್ವಲ್ಪ ಡೀಟೇಲ್ಸ್ ಆಗಿ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಯಾವ್ಯಾವ ಇದಾವೋ ಅವನು ಒಂದು ಪಿಕ್ ಆಗಿ ಒಂದು ಫಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಆಮೇಲೆ ಸೈಡಿಗೆ ಪಿಕ್ ಆಗಿ ಅಪ್ಲೋಡ್ ಮಾಡ್ತೀನಿ. ಮತ್ತೆ ಅದನ್ನ ಬಿಟ್ರೆ ಮತ್ತೆ ಪ್ರೋಟೀನ್ ಹೆಂಗ ಕ್ಯಾಲ್ಕುಲೇಟ್ ಮಾಡ್ಬೇಕು, ಪ್ರೋಟೀನ್ ನೋಡಿ 0.8 ಇಂಟು ಬಾಡಿ ವೇಟ್, 64 65 ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ, ಅಷ್ಟು
ಒನ್ ಡೇ ಅಲ್ಲಿ ಫಸ್ಟ್ ಪ್ರೋಟೀನ್ ಹಿಟ್ ಮಾಡ್ರಿ. ಕ್ಯಾಲರಿ ಡೆಫಿನೇಷನ್ ಅಲ್ಲಿ ನೀವು ಹೋಗ್ಲಕ್ ಹೋಗ್ಬೇಡ್ರಿ. ಫಸ್ಟ್ ಪ್ರೋಟೀನ್ ಹಿಟ್ ಮಾಡಿದ್ರೆ, ಪ್ರೋಟೀನ್ ಕನ್ಸ್ಯೂಮಿಂಗ್ ಆಯ್ತಂದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗ್ತದೆ ಬಾಡಿನಲ್ಲಿ ಏನ್ ಚೇಂಜಸ್ ಆಗ್ತದೆ. ಬಟ್ ಫಸ್ಟ್ ಪ್ರೋಟೀನ್ ಹಿಟ್ ಮಾಡಿದ್ರೆ ಮೈಂಡ್ ಫೋಕಸ್ ಆಗುತ್ತಾ, ಮತ್ತೆ ಬಾಡಿಯಲ್ಲಿ ಆಕ್ಟಿವ್ ಆಗೇ ಇರ್ತೀರಿ. ಅದೇ ತರ ನೀವು ಕ್ಯಾಲರಿ ಹೆಂಗ್ ಚೆಕ್ ಮಾಡೋದು ಅಂತ, ಕ್ಯಾಲರಿ ಏನಿಲ್ಲ, ಗೂಗಲ್ ಅಲ್ಲಿ ಕ್ಯಾಲರಿ ಚೆಕ್ ಮಾಡೋದು ಒಂದಿದೆ. ಹೈಟ್, ವೇಟ್, ಏಜ್, ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲ್ ಹಾಕಿ ಅದ್ರಲ್ಲಿ ಮೆನ್ಷನ್ ಮಾಡಿದ್ರೆ ಅದು ಎಕ್ಯುರೇಟ್ ಕ್ಯಾಲರಿ ತೋರಿಸುತ್ತೆ. ಹೈಟ್, ವೇಟ್, ಏಜ್ ಅಲ್ಲಿ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಒಂದು ವಾಟರ್ ಬಾಟಲ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 1/2 ಲೀಟರ್ ಇರುತ್ತೆ. ನಾವ್ ಅದಕ್ಕೆ 1 ಲೀಟರ್ ತುಂಬಕ್ ಆಗಲ್ಲ. ನಮ್ ಬಾಡಿದು ಒಂದಿಷ್ಟು ಸಮ್ ಕೆಪಾಸಿಟಿ ಅಂತ ಇರುತ್ತೆ, ಇಷ್ಟೇ ಫುಡ್ ಕನ್ಸ್ಯೂಮ್ ಮಾಡ್ಬೇಕು ಪರ್ ಡೇ ಅಂತಂದು. ನಾವೇನ್ ಮಾಡ್ತೀವಿ, ಒಂದು ಫುಲ್ ಬಿರಿಯಾನಿ ಮಿನಿಮಮ್ 1 kg ಸಮಥಿಂಗ್ ರೈಸ್ ಇರುತ್ತೆ, ಅಷ್ಟು ಕನ್ಸ್ಯೂಮ್ ಮಾಡ್ತೀವಿ. ಅದಕ್ಕೆ ಓವರ್ ಫ್ಯಾಟು ಆ ತರ ಆಗ್ತೀರಿ. ನಿಮ್ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ಅಷ್ಟು ನೀಟಾಗಿ ಫುಡ್ ಕಳಿಸ್ಬಿಟ್ರೆ ನಿಮ್ ಬಾಡಿ ಜಾಸ್ತಿ ಕೇಳೋದಿಲ್ಲ. ನೋಡ್ರಿ, ಯಾವಾಗ ಒಂದ್ ಸ್ವಲ್ಪ ಚೆನ್ನಾಗ ಫ್ರೂಟ್ಸ್, ಪ್ರೋಟೀನ್ಸ್ ಐಟಮ್ ತಿಂದಿರ್ತೀರ, ಅವಾಗ ಸಫಿಶಿಯಂಟ್ ಇರುತ್ತೆ. ಯಾಕಂದ್ರೆ ನಮ್ ಬಾಡಿ ಹೆಂಗ್ ಗೊತ್ತಾ, ನೀವ್ ಎಷ್ಟು ಫುಡ್ ಹಾಕ್ತೀರ ಅನ್ನೋದು ನಿಮ್ ಮೈಂಡಿಗೆ ಗೊತ್ತಿರುತ್ತೆ. ನೀವ್ ಯಾವ ಫುಡ್ ಹಾಕ್ತೀರ ಅನ್ನೋದು ನಿಮ್ ಮೈಂಡಿಗೆ ಗೊತ್ತಿರ್ತದೆ. ಪ್ರೋಟೀನ್ ಫುಡ್ ಹಾಕಿದ್ರೆ ಮೈಂಡ್ ಒಟ್ಟ ಟಯರ್ಡ್ ಆಗಲ್ಲ. ಬಹಳ ಯೂಸಸ್ ಇದಾವೆ. ಪ್ರೋಟೀನ್ ಸೋರ್ಸ್ ಅಲ್ಲಿ ಹೋಗ್ಬಿಟ್ರೆ ನೀವು ಆಟೋಮೆಟಿಕ್ಲಿ ನಿಮ್ ಬಾಡಿ ಒಂದ್ ಶೇಪ್ ಅಲ್ಲಿ ಬರುತ್ತೆ. ಒನ್ ಅವರ್ ಸ್ಟೇಷನ್ ಯಾವ್ದಾರ ವರ್ಕೌಟ್ ಆಗ್ಲಿ, ಫಿಟ್ನೆಸ್ ಆಗ್ಲಿ, ಯಾವ್ದೇ ಏನೇ ಸ್ಪೋರ್ಟ್ಸ್ ಆಕ್ಟಿವ್ ಆಗ್ಲಿ, ಫಿಟ್ ಆಗಿ ಇರಕ್ಕೆ ನೀವು ಏನೇ ಕೆಲಸ ಮಾಡಿ 1 ಅವರ್ ಮಾಡಿ ಚೆನ್ನಾಗಿ ಫುಡ್ ಕನ್ಸ್ಯೂಮ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೈಲಿ ಬೇಸಿಸ್ ಡೌನ್ ನಿಮ್ ಬಾಡಿ ಚೇಂಜ್ ಆಗುತ್ತೆ. ನಿಮ್ ಜೊತೆ ನಾನಿದ್ದೀನಿ. ಮತ್ತೆ ನಿಮ್ BMI ಚೆಕ್ ಮಾಡ್ಬೇಕು. BMI ಅಂದ್ರೆ ಏನಿಲ್ಲ, ಹೈಟ್, ವೇಟ್, ಏಜ್ ಮೇಲೆ BMI ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅದನ್ನು ನಾನು ನಿಮ್ಗೆ ಒಂದು ಸಜೆಸ್ಟ್ ಕೊಡ್ತೀನಿ. ನೀವು BMI, ಕ್ಯಾಲರಿ ಡೆಫಿನೇಷನ್ ಇವೆರಡು ಚೆಕ್ ಮಾಡಿದ್ರೆ ನಿಮ್ ಬಾಡಿ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತದೆ. BMI ಅಲ್ಲಿ ಬಾಡಿ ಇಂಡೆಕ್ಸ್ ಮಾಸ್ ಅಂತಂದು ಅದು ಗೊತ್ತಾದ್ಮೇಲೆ ಅವಾಗ ನಿಮಗ್ ಗೊತ್ತಾಗುತ್ತೆ, ನಾನ್ ನಾರ್ಮಲ್ ಅದಿನ, OBC ಅದಿನ. ನೀವು ಮತ್ತೆ ಚೆನ್ನಾಗಿ ಮಸ್ಕುಲರ್ ಆಗಿ ಇದ್ದು OBC ಅಲ್ಲಿ ಬಂದ್ರೆ ನೋ ಪ್ರಾಬ್ಲಮ್. ಯಾಕಂದ್ರೆ ನಿಮ್ ಮಸಲ್ಸ್ ಹೋಲ್ಡ್ ಇದೆ ಅಲ್ಲ, ಫ್ಯಾಟ್ ಅಂದ್ರೂ ಇಲ್ಲಲ್ಲ. ಫ್ಯಾಟ್ ಇದ್ರೆ ಅವಾಗ ಕನ್ಸಿಡರ್ ಬೈ ಅದು OBCಟಿ. ಓಕೆ, ನಾನ್ ನಿಮ್ಗೆ ಚೆನ್ನಾಗಿ ಒಳ್ಳೆ ಸಜೆಷನ್ ಹೇಳ್ತೀನಿ. ನಂದು ಫಿಟ್ನೆಸ್ 0007 ಅಂತ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅದ್ರಲ್ಲಿ ನಾನು ಎವ್ರಿ ಡೇ ಇನ್ಮೇಲೆ ಜಿಮ್ ಅಲ್ಲಿ ಯಾವುದೇ ಸ್ಟೇಷನ್ ನಿಮ್ಗೆ ಜಿಮ್ಗೂ ನನಗೊಂದಿಷ್ಟು ಮೆಸೇಜ್ ಬರ್ತಿದಾವೆ. ಬ್ರದರ್, ನಾವು ಜಿಮ್ಮಿಗೆ ಹೊಂಟಿವಿ, ಜಿಮ್ ಅಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ನಮ್ಮಲ್ಲಿ ಸಜೆಸ್ಟ್ ಮಾಡಕ್ ಟ್ರೈನರ್ಸ್ ಇಲ್ಲ, ಯಾರು ಇಲ್ಲ. ನೋ ಪ್ರಾಬ್ಲಮ್ ಬ್ರದರ್, ನಾನಿದ್ದೀನಲ್ಲ, ನನಗೆ ಎಷ್ಟು ಗೊತ್ತಿದೆ ನಾನು ನಿಮ್ಗೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀನಿ. ಓಕೆ, ನೀವ್ ಹಿಂಗೆ ಸಪೋರ್ಟ್ ಮಾಡಿ ಎಲ್ಲರೂ. ಇವಾಗ ನಂದು ICN 7 ದಿವಸ ಇದೆ, ಇನ್ನೊಂದು 6-7 ಡೇಸ್ ಇದೆ. ನಾನು ಹೋಗಿ ಬಂದ್ಮೇಲೆ ಪ್ರಿಪರೇಷನ್ ಆಗಿ ಬಂದ್ಮೇಲೆ ಅದ್ರದ್ದು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಯಾಕಂದ್ರೆ ಇವಾಗ ಕಾರ್ಬ್ಸ್ ಕಟ್ ಇದೆ, ನೆಕ್ಸ್ಟ್ ಫ್ಯಾಟ್ ಕಟ್ ಮಾಡ್ಬೇಕು. ಅಂದ್ರೆ ಒಂದು ರೂಲ್ ಇರುತ್ತೆ, ರೂಲ್ ಬೇಸ್ಡ್ ಆನ್ ಹೋದ್ರೆ ಎಲ್ಲ ಚೆನ್ನಾಗುತ್ತೆ. ನಿಮ್ಮ ಆಶೀರ್ವಾದದೊಂದಿಗೆ ನಾನು ಈ ವರ್ಷ ನನಗೆ ಚೆನ್ನಾಗಿ ಸಪೋರ್ಟಿವ್ ಆಗಿ ನಮ್ಮ ಓನರ್ಸ್ ಆಯ್ತು ಎಲ್ಲರೂ ಚೆನ್ನಾಗಿ ಸ್ವಲ್ಪ ಫುಲ್ಲಿ ಫೋಕಸ್ ಆಗಿ ಮಾಡಾಕತ್ತೀನಿ. ಕಾಂಪಿಟೇಷನ್ ಅಂತ ನೀವು ಪ್ರಿಪೇರ್ ಆದ್ರೆ ಸ್ವಲ್ಪ ಖರ್ಚಿರುತ್ತೆ, ಅದ್ರದ್ದೇ ಆದ ಒಂದಿಷ್ಟು ರೂಲ್ಸ್ ಖರ್ಚಿರುತ್ತೆ. ಇರ್ಲಿ, ಅಚೀವ್ಮೆಂಟ್ ದುಡ್ಡು ಮುಂದೆ ಬರ್ಬೋದು. ಅದಕ್ಕೆ ನಾನು ಹೇಳೋದು, ಫಿಟ್ ಆಗೇ ಇರಿ. ಮುಂದೆ ದುಡ್ಡು ಬಂದಾಗ ನೀವು ಫಿಟ್ ಇರ್ಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಆ ದುಡ್ಡು ಬರೀ ನೋಡ್ಬೇಕಾಗುತ್ತೆ, ತಿನ್ನೋಕಾಗಲ್ಲ. ಯಾಕಂದ್ರೆ ಫಿಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ರೆ ಅವಾಗ ಸಮ್ ಡಿಸೀಸಸ್ ಬರುವೆಲ್ಲ ಹೋಗ್ಬಿಡ್ತಾವ. ನಮಸ್ತೆ, ನನ್ ಜೊತೆ ನೀವಿರಿ, ನಿಮ್ ಜೊತೆ ನಾನಿರ್ತೀನಿ. ನಾನೆಲ್ಲ ಸ್ಟೆಪ್ ಬೈ ನಿಮ್ಗೆ ಅಡ್ವೈಸ್ ಕೊಡ್ಕೊಂತ ಹೋಗ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೋರ್ ನಿಮ್ಗೆ ಒಂದು ಒಳ್ಳೆ ಟಾಪಿಕ್ ಮೇಲೆ ಬರ್ತೀನಿ. ಥ್ಯಾಂಕ್ಸ್.